ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಫೋನ್ಪೇ ಮುಖಾಂತರ ಯಾವ ರೀತಿ ಪರ್ಸ್ನಲ್ ಲೋನ್ನ ತಗೊಳ್ಬೋದು ಅಂತ ಕನ್ನಡದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಿ ತಿಳಿಸ್ಕೊಡ್ತೀನಿ. ನೀವಿನ್ನು ನಮ್ಮ ವಿಡಿಯೋನ ಮೊದಲನೇ ಬಾರಿ ನೋಡ್ತಾಯಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಸೂಪರ್ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಪರ್ಸ್ನಲ್ ಲೋನ್ ಅಂತ ಐತೆ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿ ಫೋನ್ಪೇ ಓಪನ್ ಮಾಡ್ಕೊಂಡಾದ್ಮೇಲೆ ನಂತರ ಇಲ್ಲಿ ನೋಡ್ಬೋದು ಪರ್ಸನಲ್ ಲೋನ್ ಅಪ್ ಟು 7.5 ಲ್ಯಾಕ್ ಅಂತ ತೋರಿಸ್ತೈತೆ. ಗೋಲ್ಡ್ ಲೋನು, ಮ್ಯೂಚುವಲ್ ಫಂಡ್ಸ್ ತುಂಬ ಆಪ್ಷನ್ನ ತೋರಿಸ್ತೈತೆ. ಬಟ್ ನೀವು ಇಲ್ಲಿ ಪರ್ಸ್ನಲ್ ಲೋನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ 2 ಆ್ಯಪ್ಗಳನ್ನ ತೋರಿಸುತ್ತೆ. ಅಂದರೆ ಫೋನ್ಪೇ ಜೊತೆ ಲೋನ್ನ ಕೊಡೋದಕ್ಕೆ ಅಪ್ರೂವಲ್ ಆಗಿರ್ತಕ್ಕಂಥ ಆ್ಯಪ್ಗಳು. ಕ್ರೆಡಿಟ್ ಬಿ ಆ್ಯಪ್ ಒಂದು ಇನ್ಸ್ಟೆಂಟ್ 6,000ದಿಂದ 10 ಲಕ್ಷದವರೆಗೂ ಈ ಒಂದು ಆ್ಯಪಲ್ಲಿ ನೀವು ಲೋನ್ನ ತಗೊಬೋದು. ಮತ್ತು ಇನ್ನೊಂದು ಮನಿ ವ್ಯೂ 10 ಲಕ್ಷದವರೆಗೂ ಕೇವಲ 10 ನಿಮಿಷದಲ್ಲಿ ಲೋನ್ ತೊಗೋಬೋದು ಅಂತ ಅಲ್ಲೇ ಕೊಟ್ಟಿದ್ದಾರೆ. ಗೆಟ್ ಅಪ್ ಟು 10 lakhs in 10 minutes ಅಂತ. ಇದರಲ್ಲಿ ನೀವು ಯಾವುದಕ್ಕೆ ಬೇಕಾದ್ರೂ ಅಪ್ಲೈ ಮಾಡಿ ಲೋನ್ನ ತೊಗೋಬೋದು. ಈ ಕ್ರೆಡಿಟ್ ಬಿನಲ್ಲೂ ಕೂಡ ಹೋಗ್ಬಿಟ್ಟು ನಿಮಗೆ ಲೋನ್ ಅವೈಲಬಲ್ ಐತಾ ಇಲ್ವಾ ಅಂತ ಚೆಕ್ ಮಾಡ್ಕೊಬೋದು. ಯಾವ ರೀತಿ ಅಂತ ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಅಪ್ ಟು 10 ಲಕ್ಷದವರೆಗೂ ಲೋನ್ ತಗೊಳ್ಳೋದು ಒಂದು ಪರ್ಸ್ನಲ್ ಲೋನು. ಬಿಸ್ನೆಸ್ ಲೋನ್ 5 ಲಕ್ಷದವರೆಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. 60 ಮಂತ್ಸು ರೀಪೇಮೆಂಟ್ ಪೀರಿಯಡ್ ಇರುತ್ತೆ. ಅದಕ್ಕೆ ಎಲಿಜಿಬಿಲಿಟಿ ಬಂದು ಫ್ಯೂಚರ್ಸ್ ಬಂದು 6,000ದಿಂದ 10 ಲಕ್ಷದವರೆಗೂ ಇನ್ಸ್ಟೆಂಟ್ ರೇಟ್ಸ್ ರಿಟರ್ನ್ 12% ಇಂಟ್ರೆಸ್ಟ್ ಇರುತ್ತೆ, ಪ್ರೀಮಿಯಮ್ ಇರುತ್ತೆ. ಮತ್ತು 6 ತಿಂಗಳಿಂದ 60 ಮಂತ್ವರೆಗೂ EMI ಡ್ಯೂರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಬ್ಯಾಂಕ್ ಟ್ರಾನ್ಸ್ಫರ್ನ ಕೊಡ್ತಿದ್ದಾರೆ. ಮತ್ತು ಎಲಿಜಿಬಿಲಿಟಿ ಬಂದು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಏಜ್ ಟು ಬಿ 21 ಇಯರ್ಸ್ ಎಬೋ ಇರಬೇಕು, 21 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು. ಮಂತ್ಲಿ ಇನ್ಕಮ್ ಮಿನಿಮಮ್ 10,000 ಇರಬೇಕು. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಮೋರ್ ದೆನ್ 25,000 ಒಳಗಿರಬೇಕು. ಈ ರೀತಿ ಇದೆ. ಆಧಾರ್ ಕಾರ್ಡ್ ಲಿಂಕ್ಡ್ ಮೊಬೈಲ್ ನಂಬರ್ನ ಕೇಳ್ತಿದ್ದಾರೆ. 2 ಮಂತ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಿದ್ದಾರೆ. ಡಾಕ್ಯುಮೆಂಟ್ ಬಂದು ಈ ಒಂದು ಜಾಬ್ ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ಫೋಟೋ ಬೇಕು, ಪಾನ್ ಕಾರ್ಡು, ಅಡ್ರೆಸ್ ಪ್ರೂಫ್ ಬೇಕು, ಇನ್ಕಮ್ ಪ್ರೂಫ್ ಬೇಕು, ಎಂಪ್ಲಾಯ್ಮೆಂಟಿ ಪ್ರೂಫ್ ಬೇಕು. ಫ್ಯೂಚರ್ಸ್ ಕೂಡ ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಅಪ್ಲಿಕೇಶನ್ ರಿಕ್ವೈರ್ಮೆಂಟ್ ಮೊಬೈಲ್ ನಂಬರು, ಇಮೇಲು, ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತು, ಎಂಪ್ಲಾಯ್ಮೆಂಟ್ ಟೈಪು, ಪಾನ್ ಕಾರ್ಡು, ಅಡ್ರೆಸ್ ಪ್ರೂಫು, ಪಾನ್ ಕಾರ್ಡ್ ಫೋಟೋ, ಸೆಲ್ಫಿ, ಪರ್ಮನೆಂಟ್ ಅಡ್ರೆಸ್ಸು, ಕರೆಂಟ್ ಅಡ್ರೆಸ್ಸು. ಈ ರೀತಿ ತುಂಬಾ ಇಲ್ಲೊಂದು ಅಪ್ಲಿಕೇಶನ್ ರಿಕ್ವೈರ್ಮೆಂಟ್ಗಳನ್ನ ಕೇಳಿದ್ದಾರೆ. ಅದನ್ನು ನೀವು ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ನೀವೇನಾದರೂ ಪರ್ಸ್ನಲ್ ಲೋನ್ ತೊಗೊಳ್ತೀವಿ ಅಂದರೆ ಅಥವಾ ನೀವೇನಾದರೂ ಬಿಸ್ನೆಸ್ ಲೋನ್ನ ತೊಗೊಳ್ತೀವಿ ಅಂದರೆ ಇಲ್ಲಿ ಕೆಳಗೆ ಬಿಸ್ನೆಸ್ ಲೋನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಕ್ಕೂ ಕೂಡ ಇಲ್ಲೊಂದು ಕೆಲವೊಂದು ಕ್ರೈಟೀರಿಯಾಗಳ್ನ ಕೇಳ್ತಾಯಿದೆ. ಫ್ಯೂಚರ್ಸ್ 6,000ದಿಂದ 5 ಲಕ್ಷದವರೆಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ರೇಟ್ ಕೂಡ 12%ನ ಕೊಟ್ಟಿದ್ದಾರೆ. GST ಏನೇನಿದೆ ಅಂತ ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೇಳಿದ್ದಾರೆ. ಇಲ್ಲಿ ಇಂಡಿಯನ್ ಸಿಟಿಸನ್ ಆಗಿರಬೇಕು, ಏಜ್ 21 ಇಯರ್ಸ್ಗಿಂತ ಜಾಸ್ತಿ ಇರಬೇಕು. ಬಿಸ್ನೆಸ್ ಲೋನ್ 12 ಮಂತ್ಸ್ವರೆಗೂ ಅಥವಾ ನಿಮ್ಗೆ ಎಷ್ಟು ಮಂತ್ ಬೇಕೋ ಅಷ್ಟು ಮಂತು EMI ಪೀರಿಯಡ್ ಕೂಡ ಕೊಡ್ತಿದ್ದಾರೆ. ಡಾಕ್ಯುಮೆಂಟ್ ಬಂದು ನಿಮ್ಮದೊಂದು ಫೋಟೋ ಬೇಕು, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಬಿಸ್ನೆಸ್ ಇನ್ಕಮ್ ಪ್ರೂಫು, ಬಿಸ್ನೆಸ್ ಓನರ್ಶಿಪ್ ಪ್ರೂಫು. ಫೀಸ್ಗಳ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಪರ್ಸೆಂಟು ಚಾರ್ಜ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಓದ್ಕೊಳ್ಳಿ. ಅಪ್ಲಿಕೇಶನ್ ರಿಕ್ವೈರ್ಮೆಂಟ್ ಬಂದು ಏನೇನು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂದರೆ ಮೊಬೈಲ್ ನಂಬರು, ಇಮೇಲು, ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಪಾನ್ ಕಾರ್ಡು, ಎಂಪ್ಲಾಯ್ಮೆಂಟ್ ಟೈಪು, ಮಂತ್ಲಿ ಇನ್ಕಮು, ರಿಲಿಜಿಯನ್ನು, ಅಡ್ರೆಸ್ ಪ್ರೂಫು, ಪಾನ್ ಕಾರ್ಡು, ಸೆಲ್ಫಿ. ಈ ರೀತಿ ಬಿಸ್ನೆಸ್ ಓನರ್ಶಿಪ್ ಟೈಪು, ಬಿಸ್ನೆಸ್ ಸೆಗ್ಮೆಂಟು, ಟರ್ನೋವರು, ಡೇಟ್ ಆಫ್ ಇನ್ಕಾರ್ಪೊರೇಷನ್ನು. ಈ ರೀತಿ ತುಂಬ ಒಂದು ರಿಕ್ವೈರ್ಮೆಂಟ್ನ ಕೇಳಿದ್ದಾರೆ. ಅದು ಬೇಕು ಅಂದರೆ ಅದನ್ನೆಲ್ಲ ಕೊಟ್ಬಿಟ್ಟು ಇಲ್ಲಿ ಸೈನ್ ಅಪ್ ಮಾಡಿಕೊಂಡ್ರೆ ಅಷ್ಟು ನಿಮ್ಮ ಹತ್ರ ಪ್ರೂಫ್ ಇದ್ದರೆ ನೀವು ಆರಾಮಾಗಿ ಬಿಸ್ನೆಸ್ ಲೋನ್ ಮತ್ತು ಪರ್ಸ್ನಲ್ ಲೋನ ಈ ಒಂದು ಫೋನ್ಪೇ ಮುಖಾಂತರ ತೊಗೊಬೋದು. ನಾವು ಫಸ್ಟ್ ಇವಾಗ ಮನಿ ವ್ಯೂ ಬಗ್ಗೆ ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನಿಮ್ಮ ನಂಬರ್ನ ಕೇಳುತ್ತೆ. ನಂಬರ್ನ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿ ಆದಮೇಲೆ ಅಪ್ಲೈ ಕೊಟ್ಟಾದಮೇಲೆ ಆ ನಂಬರ್ಗೆ ಒಂದು OTP ಹೋಗುತ್ತೆ. ನೀವು ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ OTP ತೋರಿಸ್ತಾ ಇದೆ ನೋಡಿ. OTP ಎಂಟರ್ ಮಾಡಿ ವೆರಿಫೈನ ಮಾಡ್ಕೋಬೇಕಾಗುತ್ತೆ. ವೆರಿಫೈ ಮಾಡಿಕೊಂಡ್ರೆ ನೆಕ್ಸ್ಟು ಫುಲ್ ನೇಮು, ಲಾಸ್ಟ್ ನೇಮ್, ಮತ್ತು ನಿಮ್ಮದು ಸ್ಟೇಟಸ್ ಕೇಳುತ್ತೆ, ಸಿಂಗಲ್ಲ ಮ್ಯಾರಿಡಾ ಅಂತ, ಮತ್ತು ಸ್ಯಾಲ್ರಿಡಾ, ಸೆಲ್ಫ್ ಎಂಪ್ಲಾಯ್ಡಾ, ಮಂತ್ಲಿ ಇನ್ಕಮು, ಮತ್ತು ಇಲ್ಲಿ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕೇಳ್ತಿದೆ. ಅವಕ್ಕೆಲ್ಲ ಅಗ್ರಿ ಕೊಟ್ಟು ನೀವು ಕಂಟಿನ್ಯೂ ಕೊಟ್ಟರೆ ನೆಕ್ಸ್ಟ್ ಅಪ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ನೆಕ್ಸ್ಟು ನೀವು ಇಲ್ಲಿ ಕೆಳಗಡೆ ಕಂಟಿನ್ಯೂನ ಕೊಟ್ಟರೆ ಟೈಮ್ ತೋರಿಸುತ್ತೆ. ಟೈಮ್ಸ್ ತೋರಿಸಾದ್ಮೇಲೆ ಇಲ್ಲಿ ನೀವು ಅಪ್ಲೈ ಇದ್ದರೆ ಅಪ್ಲಿಕೇಶನ್ನಲ್ಲಿ ತೋರಿಸುತ್ತೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಇದ್ದೀರಾ ಅಂತ. ಮತ್ತು ಎಲಿಜಿಬಿಲಿಟಿ ಇಲ್ಲ ಅಂದರೂ ಕೂಡ ತೋರಿಸುತ್ತೆ. ನೀವು ಅದೇ ರೀತಿ ನಿಮಗೇನಾದರೂ ಯಾವ ರೀತಿ ಅಪ್ಲೈ ಮಾಡಿ ಲೋನ್ನ ಪಡಿಬೇಕು, ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಂತ ಫುಲ್ ಡೀಟೇಲಾಗಿ ವೀಡಿಯೋ ಬೇಕು ಕನ್ನಡದಲ್ಲಿ ಅಂದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಫುಲ್ ವೀಡಿಯೋ ಅಂತ.
ನಾನೇ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿ ಟ್ರಾನ್ಸ್ಫರ್ ತೊಗೊಳ್ಳೋದು ಅಂತ ಹೇಳ್ಕೊಡ್ತೀನಿ. ತೊಗೊಳ್ಳಿರಂತೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇದುವರೆಗೂ ಯಾರು ವೀಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡೋದ್ರೆ ವೀಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತುವರೆಗೂ ತಾಳ್ಮೆಯಿಂದ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ. ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.